ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟೆಕ್ ಸುದ್ದಿ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ಮೊದಲನೇ ಟೆಕ್ ಸುದ್ದಿ ಬಗ್ಗೆ ನಾವು ಮಾತಾಡೋದಾದ್ರೆ, ರಿಯಲ್ಮಿ ಕಡೆಯಿಂದ ರಿಯಲ್ಮಿ 13 Pro ಹಾಗೆ 13 Pro Plus ಲಾಂಚ್ ಆಗಿತ್ತು. ಆದ್ರೆ ಈಗ ರಿಯಲ್ಮಿ 13 5G ಕೂಡ ಆದಷ್ಟು ಬೇಗ ನಮ್ಮ ಭಾರತದಲ್ಲೇ ಲಾಂಚ್ ಆಗ್ತಾ ಇದೆ. ಇದರ ಫೋಟೋ ಕೂಡ ಲೀಕ್ ಆಗಿದೆ, ನೀವು ಸಹ ನೋಡಬಹುದು. ರಿಯಲ್ಮಿ 13 Pro ತರನೇ ಇದೆ. ಇದರ ಸ್ಪೆಸಿಫಿಕೇಶನ್ ಜಾಸ್ತಿ ಏನು ಗೊತ್ತಿಲ್ಲ, ಆದ್ರೆ ಇದರಲ್ಲಿ 5000 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಅಂಡರ್ 20,000 ನಲ್ಲೇ ಬರಬಹುದು. ಲಾಂಚ್ ಆದ್ಮೇಲೆ ನೋಡೋಣ ಇದು ರಿಯಲ್ಮಿ 12 ತರನೇ ಇರುತ್ತಾ ಅಥವಾ ಡಿಫ್ರೆಂಟ್ ಆಗಿರುತ್ತಾ ಅಂತ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ನಾವು ಮಾತಾಡೋದಾದ್ರೆ, iQOO Z9s ನ ಅಫಿಷಿಯಲ್ ಲಾಂಚ್ ಡೇಟ್ ಹೊರಗೆ ಬಂದಿದೆ. ಇದೇ ತಿಂಗಳು 21ನೇ ತಾರೀಕು ಲಾಂಚ್ ಆಗುತ್ತೆ. ಈ ಲಾಂಚ್ ಅಲ್ಲಿ iQOO ಕಡೆಯಿಂದ 2 ಫೋನ್ಸ್ ಗಳು ಲಾಂಚ್ ಆಗಬಹುದು, iQOO Z9s ಹಾಗೆ iQOO Z9s Pro. ಲಾಂಚ್ ಆದಾಗ ಇವುಗಳ ಬಗ್ಗೆ ರಿವ್ಯೂ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಫೋನ್ಸ್ ಗಳು ಹೇಗಿರುತ್ತೆ, ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಆಗಿರುತ್ತಾ, ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರುತ್ತಾ, ಹಾಗೆ iQOO Z9 ಗಿಂತ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ರಿವ್ಯೂ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ನಾವು ಮಾತಾಡೋದಾದ್ರೆ, iPhone 16 ಸೀರೀಸ್ ನ ಡಮ್ಮಿ ಯೂನಿಟ್ಸ್ ಲೀಕ್ ಆಗಿದೆ. ಯಾವ ತರ ಇರುತ್ತೆ, ಯಾವ ಕಲರ್ಸ್ ಅಲ್ಲಿ ಇರುತ್ತೆ ಅಂತ ಲೀಕ್ ಆಗಿದೆ. ತುಂಬಾ ಮಲ್ಟಿಪಲ್ ಕಲರ್ಸ್ ಇದಾವೆ, ನೀವು ಸಹ ನೋಡಬಹುದು. ನನ್ಗಂತೂ ಪಿಂಕ್ ಕಲರ್ ಇಷ್ಟ ಆಯ್ತು, ಇದು ಒಂಥರ ಚೆನ್ನಾಗಿದೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಆಪಲ್ ಈಗ ತನ್ನ ಓಲ್ಡ್ ಡಿಸೈನ್ ನೇ ಮತ್ತೆ ತರ್ತಾ ಇದೆ. iPhone X ತರನೇ ಡಿಸೈನ್ ಇದೆ. iPhone 16 ಸೀರೀಸ್ ಬಗ್ಗೆನೂ ಫುಲ್ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದ್ರೆ ನೀವು ಸಹ ಹೋಗಿ ನೋಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ನಾವು ಮಾತಾಡೋದಾದ್ರೆ, Vivo X200 ನ ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. ಈ ಫೋನ್ ಈ ವರ್ಷದ ಕೊನೆಯಲ್ಲಿ ಲಾಂಚ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಬೆಸ್ಟ್ ಕ್ಯಾಮೆರಾ ಕ್ವಾಲಿಟಿ ಇರುತ್ತೆ. ಇಲ್ಲಿವರೆಗೂ ಲಾಂಚ್ ಆಗಿರೋ ಎಲ್ಲಾ ವಿವೋ ಫೋನ್ಸ್ ಗಳಿಗಿಂತ ಈ ಫೋನ್ ಅಲ್ಲಿ 10 ಪಟ್ಟು ಕ್ಯಾಮೆರಾ ಕ್ವಾಲಿಟಿ ಬೆಸ್ಟ್ ಇರುತ್ತೆ ಅಂತೆ. ಹಾಗೆ ಈ ಫೋನ್ ಈ ವರ್ಷದ ಬೆಸ್ಟ್ ಫ್ಲಾಗ್ಶಿಪ್ ಕ್ಯಾಮೆರಾ ಸ್ಮಾರ್ಟ್ ಫೋನ್ ಆಗಬಹುದು ಅಂತಾನು ಹೇಳ್ತಾ ಇದ್ದಾರೆ. ಇದರಲ್ಲಿ ಸೋನಿ ಕಡೆಯಿಂದ ಕಸ್ಟಮೈಡ್ ಸೆನ್ಸರ್ ಇರುತ್ತೆ, MediaTek ಕಡೆಯಿಂದ Dimensity 9400 ಪ್ರೊಸೆಸರ್ ಇರುತ್ತೆ. ಲಾಂಚ್ ಆಗೋಕ್ಕೂ ಇನ್ನ ತುಂಬಾ ಟೈಮ್ ಇದೆ, ನಾವು ಕಾದ್ ನೋಡೋಣ ಹೇಗಿರುತ್ತೆ ಅಂತ. Vivo X ಸೀರೀಸ್ ಎಲ್ಲಾನು ಕ್ಯಾಮ್ರಾಗೆ ತುಂಬಾ ಫೇಮಸ್ ಆಗಿರೋದು. ಈಗ X200 ಇನ್ನು ಎಷ್ಟು ಬೆಸ್ಟ್ ಆಗಿರುತ್ತೆ ಅಂತ ನಾವು ಕಾದ್ ನೋಡ್ಬೇಕು. ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ, ಸ್ಯಾಮ್ಸಂಗ್ Exynos 2500 ಪ್ರೊಸೆಸರ್ ನ ಡೀಟೇಲ್ಸ್ ಲೀಕ್ ಆಗಿದೆ. ಈ ಪ್ರೊಸೆಸರ್ ಸ್ಯಾಮ್ಸಂಗ್ ಅಲ್ಲಿ ಇಲ್ಲಿವರೆಗೂ ಇದ್ದ ಎಲ್ಲಾ ಪ್ರೊಸೆಸರ್ ಗಿಂತ ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ಪ್ರೊಸೆಸರ್ 3nm ಬೇಸ್ ಚಿಪ್ಸೆಟ್ ಆಗಿರುತ್ತಂತೆ. ಈ ಪ್ರೊಸೆಸರ್ Exynos 2400 ಪ್ರೊಸೆಸರ್ ಗಿಂತ 23% ಫಾಸ್ಟ್ ಇರುತ್ತೆ, ಹಾಗೆ 45% ಜಾಸ್ತಿ ಪವರ್ಫುಲ್ ಆಗಿರುತ್ತಂತೆ. ಈ ಪ್ರೊಸೆಸರ್ S25 ಸೀರೀಸ್ ಅಲ್ಲಿ ಬರಬಹುದು. ಕಾದ್ ನೋಡೋಣ, ಲಾಂಚ್ ಆದಾಗ ಎಲ್ಲಾನು ಗೊತ್ತಾಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಅಮೆಜಾನ್ ಹಾಗೆ ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ಸೇಲ್ಸ್ ಡೇ ಬರ್ತಾ ಇದೆ. ಯಾವ ಸೇಲ್ ಅಂತ ಅಂದ್ರೆ, ಅಮೆಜಾನ್ ಅಲ್ಲಿ ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಸೇಲ್ ಹಾಗೆ ಫ್ಲಿಪ್ಕಾರ್ಟ್ ಫ್ಲಾಗ್ಶಿಪ್ ಸೇಲ್ ಅಂತೆ. ಈ ಸೇಲ್ ಗಳಲ್ಲಿ ಸ್ಮಾರ್ಟ್ ಫೋನ್ ಹಾಗೆ ಲ್ಯಾಪ್ಟಾಪ್ಸ್ ಗಳ ಮೇಲೆ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ. 10 to 20% ಆಫ್ ಇರುತ್ತಂತೆ. ನೋಡಿ, ನೀವೇನಾದ್ರೂ ಗೋಲ್ಡ್ ಸೇಲ್ ಏನಾದ್ರೂ ಮಿಸ್ ಆಗಿದ್ರೆ ನೀವು ಈ ಸೇಲ್ ಅಲ್ಲಿ ತಗೋಬಹುದು. ಈ ಸೇಲ್ ಅಲ್ಲಿ ನೀವೇನ್ ತಗೊಂತೀರಾ ಅಂತ ನೀವು ಸಹ ನಿಮ್ಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇವತ್ತಿನ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ನಿಮ್ಗೇನಾದ್ರೂ ಒಂದು ಬೆಸ್ಟ್ ಬ್ರ್ಯಾಂಡ್ ಕಡೆಯಿಂದ ಕಡಿಮೆ ಬೆಲೆಗೆ ಪವರ್ ಬ್ಯಾಂಕ್ ಬೇಕಾಗಿದ್ಯಾ? ಹಾಗಿದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗ್ಬೋದು. Embrn ಕಡೆಯಿಂದ 10,000 mAh ಪವರ್ ಬ್ಯಾಂಕ್ ಕಡಿಮೆ ಬೆಲೆಗೆ ನಿಮ್ಗೆ ಅಮೆಜಾನ್ ಅಲ್ಲಿ ಸಿಗ್ತಾ ಇದೆ. ಇದ್ರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ, ಇದರಲ್ಲಿ 10,000 mAh ಬ್ಯಾಟರಿ ಇರುತ್ತೆ, 225 ವ್ಯಾಟ್ ಬೂಸ್ಟೆಡ್ ಸ್ಪೀಡ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಮಲ್ಟಿ ಲೇಯರ್ಸ್ ಆಫ್ ಚಿಪ್ಸೆಟ್ ಪ್ರೊಟೆಕ್ಷನ್ ಇರುತ್ತೆ. ಈ ಪವರ್ ಬ್ಯಾಂಕ್ ನ ನೀವು ಆಂಡ್ರಾಯ್ಡ್ ಫೋನ್ ಹಾಗೆ ಐಫೋನ್ ಗೆ ಆರಾಮಾಗಿ ಯೂಸ್ ಮಾಡಬಹುದು. ಇದಕ್ಕೆ 6 ಮಂತ್ ವಾರಂಟಿ ಕೂಡ ಸಿಗ್ತಾ ಇದೆ. ಈ ಪವರ್ ಬ್ಯಾಂಕ್ ಅಮೆಜಾನ್ ಅಲ್ಲಿ 999ಗೆ ನಿಮ್ಗೆ ಸಿಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ನೀವು ಸಹ ತಗೊಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಸಹ ಚೆಕ್ ಮಾಡಿ. ನೆಕ್ಸ್ಟ್ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ, ದಿ ಕ್ರಾಶ್ ಹೌಸ್ ಅನ್ನೋ ಗೇಮ್ ಇದೇ ತಿಂಗಳು 8ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಈ ಗೇಮ್ ವಿಂಡೋಸ್ ಹಾಗೆ iOS ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಗೇಮ್ ಅಡ್ವೆಂಚರ್ ಗೇಮ್ ಆಗಿದೆ. ನೋಡಿ, ನೀವೇನಾದ್ರೂ ಆಡ್ತೀರಾ ಅಂತ. ಇವತ್ತಿನ ಫ್ಯಾಕ್ಟ್ ಏನು ಅಂತ ಅಂದ್ರೆ, ನಿಮ್ ಕೈನ ಕೊನೆ ಬೆರಳು ಅಂದ್ರೆ ಕಿರು ಬೆರಳು ಜಾಸ್ತಿ ಏನೋ ಕೆಲ್ಸಕ್ಕೆ ಬರಲ್ಲ, ವೇಸ್ಟ್ ಅಂತ ಅನ್ಸುತ್ತಾ ನಿಮ್ಗೆ? ಹಾಗಿದ್ರೆ ನೀವು ಇದನ್ನ ಕೇಳಿ. ನಿಮ್ ಕೈನ 50% ಶಕ್ತಿ ಫುಲ್ಲು ಆ ಕಿರು ಬೆರಳಲ್ಲೇ ಇರುತ್ತೆ. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ, ನೀವು ಕಿರು ಬೆರಳನ್ನ ನೀವು ನೇರವಾಗಿ ಹಿಡಿದು ಕೈನ ಮುಷ್ಟಿ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಗೆ ಯಾವ ಟೆಕ್ ಸುದ್ದಿ ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ. ಈ ವಿಡಿಯೋನ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.